ಅವರು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಟೈಗರ್ ಮರಿಯಕ ಟೈಮಲ್ಲಿ ಅದಕ್ಕೇನೋ ಸ್ಪೆಷಲ್ ಕೇರ್ ಬೇಕಾಗುತ್ತಾ, ಸ್ಪೆಷಲ್ ಫುಡ್ ಕೊಡ್ತೀರಾ ಯಾವ ರೀತಿ? ಇವಾಗ ನಮಗೆ ಅಂತ ಹೇಳಿದ್ರೆ ಹ್ಯೂಮನ್ಗೆ, ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಸ್ಪೆಷಲ್ ಆಗಿ ಫುಡ್ ಕೊಡ್ತಾರೆ, ಕೇರ್ ಮಾಡ್ತಾರೆ. ಈ ಪ್ರಾಣಿಗಳಿಗೆಲ್ಲ ಯಾವ ರೀತಿ ಡಾಕ್ಟ್ರೆ? ಇದಕ್ಕೂ ಕೂಡ ಸ್ಪೆಷಲ್. ಅದಕ್ಕೆ ಈಗ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಜಾಸ್ತಿ ಮಾಡಲಿಕ್ಕೆ ಹಿಮ್ಯಾಟೆನಿಕ್ಸ್ ಸ್ವಲ್ಪ ಸಪ್ಲಿಮೆಂಟ್ ಸಿರಪ್ಸ್ ಎಲ್ಲ ಕೊಡ್ತೀವಿ. ನೆಕ್ಸ್ಟ್ ಲಿವರ್ ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀವಿ. ನೆಕ್ಸ್ಟು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ ಫೀಡ್ ರೇಷನನ್ನು. ಯಾಕೆ ಅಂದರೆ ಸೂನ್ ಆಫ್ಟರ್ ಗಿವಿಂಗ್ ಬರ್ತ್ ಅದು ತಿಂದ್ಬಿಡುತ್ತೆ ಒಂದೆರಡು ಮರಿನ. ಸೊ ಇನ್ ಆರ್ಡರ್ ಟು ಪ್ರಿವೆಂಟ್ ದಟ್ ಎಲ್ಲ ಅನಿಮಲ್ಸಲ್ಲಿ ಕ್ವೈಟ್ ಕಾಮನ್ ಇರುತ್ತೆ, ಹಸುವಾದರೆ ತಿನ್ನತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ವಿ ವಿಲ್ ಗಿವ್ ಸಮ್ ಸಪ್ಲಿಮೆಂಟ್ಸ್. ಒಂದ್ಸಲಿ ಮರಿ ಹಾಕಿದ್ರೆ ಮಿನಿಮಮ್ ಇಷ್ಟಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು? ಮಿನಿಮಮ್ 1, ಮ್ಯಾಕ್ಸಿಮಮ್ 6. ಇಲ್ಲಿ ಎಷ್ಟು ಹಾಕಿದೆ ಸರ್ ಮ್ಯಾಕ್ಸಿಮಮ್ ಇದುವರೆಗೂ? ನಾನು ಬಂದಾಗಲಿಂದ ಏನೂ ಬ್ರೀಡಿಂಗ್ ಆಗಿಲ್ಲ. ಅದಕ್ಕೆ ಮುಂಚೆ ಎಲ್ಲ 6 ಆಗಿದೆ ಅಂತ ಹಿಸ್ಟ್ರಿ ಇದೆ. ಇವಾಗ ಸೀಸನ್ ವೈಸು ಕೂಡ ಅದರಲ್ಲಿ ಮೂಡ್ ಏನಾದ್ರು ಚೇಂಜ್ ಆಗುತ್ತಾ ಟೈಗರಲ್ಲಿ, ಅಥವಾ ಒಂದೇ ಥರ ಇರುತ್ತಾ? ಇವಾಗ ಮಳೆ, ಚಳಿ, ಬಿಸಿಲು. ಸೊ ಬಿಸಿಲಲ್ಲಿ ಸ್ವಲ್ಪ ಆ್ಯಕ್ಚುಲಿ ಲೆಥಾರ್ಜಿಕ್ ಇರುತ್ತೆ. ಆ ಪಾಂಡಲ್ಲಿ ಹೋಗಿ ವ್ಯಾಲೋಯಿಂಗ್ ಅಲ್ಲಿ ಅದರಲ್ಲೇ ಕೂತ್ಬಿಡುತ್ತೆ, ಎದ್ದು ಬರೋದೇ ಇಲ್ಲ. ಮತ್ತು ತುಂಬ ಮಲ್ಕೋತಾ ಇರ್ತವೆ. ಪ್ಯಾಂಟಿಂಗ್ ಕೂಡ ಆಗ್ತಾ ಇರುತ್ತೆ. ಪ್ಯಾಂಟಿಂಗ್ ಅಂದರೆ ಬಾಯಿ ತೆರ್ಕೊಂಡು ಬಾಯಲ್ಲಿ ಉಸಿರಾಡುತ್ತೆ. ಸೊ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತಲ್ಲ, ಸೊ ಅದು ಆ್ಯಕ್ಟಿವಿಟೀಸ್ಗೆ ಅಷ್ಟೊಂದು ಇಂಟ್ರೆಸ್ಟು ಕೊಡಲ್ಲ. ಅಷ್ಟೊಂದು ಫುಡ್ ಕನ್ಸಂಪ್ಷನ್ನು ಬಿಸಿಲಲ್ಲಿ ಇರಲ್ಲ ಸಮ್ಮರಲ್ಲಿ. ಸೊ ನೀವು ಸಮ್ಮರಲ್ಲಿ ನೋಡಿದ್ರೆ ಎಲ್ಲಾದರೂ ಒಂದು ಪಾಂಡಲ್ಲಿ ಮುಳ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ವಿಂಟರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇರ್ತವೆ, ಫೀಡ್ ಕನ್ಸಂಪ್ಷನ್ ಚೆನ್ನಾಗಿ ಮಾಡ್ತವೆ. ಫೀಡ್ ಕನ್ಸಂಪ್ಷನ್ ಚೆನ್ನಾಗಿರೋದ್ರಿಂದ ಹಂಟ್ ಮಾಡಲಿಕ್ಕೆಲ್ಲ ಟ್ರೈ ಮಾಡುತ್ತೆ ವಿಂಟರಲ್ಲಿ. ಅದು ಬಿಟ್ಟರೆ ಸೀಸನ್ ವೈಸ್ ಅದೇ. ಆಮೇಲೆ ಪರ್ಟಿಕ್ಯುಲರಾಗಿ ವಿಂಟರಲ್ಲಿ ಈಸ್ಟ್ರಸ್ಸಿಗೆ ಬರುತ್ತೆ. ಸೊ ಹೀಟ್ ಅಂತ ರಿಪ್ರೊಡಕ್ಟಿವ್ ಸೈಕಲ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆವಾಗಲೂ ಕೂಡ ಫೀಮೇಲ್ ಈಸ್ಟ್ರಸ್ಸಲ್ಲಿದ್ದಾಗ ರೋಲ್ ಆಗ್ತಾ ಇರುತ್ತೆ ಗ್ರೌಂಡ್ ಮೇಲೆ. ಇಟ್ ವಿಲ್ ಸೀಕ್ ಫಾರ್ ದಿ ಮೇಲ್ ಟೈಗರ್. ಎಲ್ಲಾದರೂ ಮೇಲ್ ಟೈಗರ್ ಇದೆಯಾ ನಿಯರ್ ಬೈ ಅಂತ ಹುಡುಕ್ತಾ ಇರುತ್ತೆ. ಈವನ್ ಅದ್ರ ಯೂರಿನ್ ಫೆರಮೋನಲ್ಲಿ ಸೊ ಮೇಲ್ಗೂ ಕೂಡ ಸಿಗ್ನಲ್ ಹೋಗಿರುತ್ತೆ. ಸೊ ಅದು ಹುಡಿಕೊಂಡು ಬಂದಿರುತ್ತೆ. ಸೊ ಮೇಟಿಂಗ್ ಬಿಹೇವಿಯರ್ ತೋರಿಸುತ್ತೆ ಡ್ಯೂರಿಂಗ್ ಈಸ್ಟ್ರಸ್ಸಲ್ಲಿ. ಸೊ ಡ್ಯೂರಿಂಗ್ ಈಸ್ಟ್ರಸ್ ಸ್ಪೆಸಿಫಿಕ್ಕಾಗಿ ಈಟಲ್ಲಿದ್ದಾಗ ಅದು ಮೇಲ್ ಬಂದಾಗ ಇಟ್ ವಿಲ್ ಅಕ್ಸೆಪ್ಟ್. ಇವಾಗ ಯೂಶಲಿ ನಾವು ಇವಾಗ ನ್ಯೂಸ್ ಹಾಕ್ತೇವೆ ಹುಲಿ ಉಗ್ರು ಅಂತ. ಹುಲಿ ಉಗ್ರು ಅಷ್ಟು ಈಸಿಯಾಗಿ ಸಿಗುತ್ತಾ? ಅದೇನಾದ್ರೂ ಉಗ್ರು ಏನಾದ್ರು ಬೀಳಿಸ್ಕೊಳ್ಳುತ್ತೆ ಅಥವಾ ನಾವು ಫೋರ್ಸ್ಫುಲಿ ತೆಗಿಬೇಕಾ? ಯಾವ ರೀತಿ ಅದು? ಹುಲಿ ಉಗ್ರು ಆ್ಯಕ್ಚುಲಿ ಬೀಳಲ್ಲ. ಆ್ಯಕ್ಚುಲಿ ಸತ್ ಮೇಲೂ ಕೂಡ ಬೀಳಲ್ಲ, ಇಂಟ್ಯಾಕ್ಟ್ ಇರುತ್ತೆ. ಇವಾಗ ನಮ್ದು ಉಗ್ರೆಲ್ಲ ಬೆಳೀತಾ ಇರುತ್ತೆ, ನಾವು ಕಟ್ ಮಾಡ್ತಾ ಇರ್ತೀವಿ, ಆ ಥರ ಏನಾದ್ರು ಇರುತ್ತಾ? ಹೇಗೆ ಏನು?